ನನ್ನಿಂದ ಒಂದು 10 ಜನ ಬೆಳಿತಾರೆ ಅನ್ನೋದಾದ್ರೆ ನೀವು ಒಬ್ರೊಬ್ರು 10 ಜನ ಬೆಳೆಸಿ. ಆ 10 ಜನ 100, 1000, ಲಕ್ಷ, ಕೋಟಿಗಳಾಗಿ. ಒಂದು ಸ್ವಲ್ಪ ದಿನ ಬಿಟ್ಟು ನೋಡಿ, ಇಡೀ ಪ್ರಪಂಚನೇ ನಮ್ಮ ಸ್ನೇಹಿತರಾಗಿರ್ತಾರೆ. ನಮಸ್ಕಾರ ಕರ್ನಾಟಕ, ನನ್ನ ಮಾಯನ್ ಸಮಾಚಾರ ಯೂಟ್ಯೂಬರ್ ಮೈಸೂರ್ಗ. ನಮಸ್ಕಾರ ಕರ್ನಾಟಕ ಕನ್ನಡಿಗರ, ನಮಸ್ಕಾರ ಇಂಡಿಯಾ. ಹೆಲೋ ಇಂಡಿಯಾ. ಸೊ ನಿಮ್ಗೆ ಆಲ್ರೆಡಿ ತಮ್ಮನೆಲ್ಲ ಗೊತ್ತಾಗಿರುತ್ತೆ ನಾನು ಯಾವ ವಿಚಾರದ ಬಗ್ಗೆ ಮಾತಾಡೋದು ಅಂತ. ಸೊ ಇವತ್ತು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಅವ್ರದ್ದು ಫಸ್ಟ್ ODI ಮ್ಯಾಚ್ ನಡೆದಿದೆ. ಅದು ಹೋಮಲ್ಲಿ ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ಬ್ಯಾಕ್, ಫಾರ್ ಅ ವೆರಿ ಫಸ್ಟ್ ಟೈಮ್ ಆಫ್ಟರ್ ವೆರಿ ಲಾಂಗ್ ಟೈಮ್ ಬ್ಯಾಕ್ ಮೊದಲನೇ ಮ್ಯಾಚ್ ಇಂಡಿಯಾದಲ್ಲಿ ನಡೀತಾರೆ. ಅದು ನಾಗ್ಪುರ್ ಮಹಾರಾಷ್ಟ್ರದಲ್ಲಿ. ಸೊ ಆ್ಯಂಡ್ ಇನ್ನೊಂದು ನಾಗ್ಪುರ್ ಮಹಾರಾಷ್ಟ್ರ ಬಗ್ಗೆ ಹೇಳಬೇಕು. ಈ ಒಂದು ಗ್ರೌಂಡಲ್ಲಿ 6 ಇಯರ್ಸ್ ಆಗಿದೆ ಆಲ್ರೆಡಿ ಇಂಡಿಯಾದವ್ರದ್ದು ಒಂದು ODI ಮ್ಯಾಚ್ ಆಡಿ, ಒನ್ ಡೇ ಇಂಟರ್ನ್ಯಾಷನಲ್ ಮ್ಯಾಚಸ್ ಆಡಿ 6 ಇಯರ್ಸ್ ಆಗಿದೆ. ಸೊ 6 ಇಯರ್ಸ್ ಬ್ಯಾಕ್ ತಗೊಂಡ್ರೆ ಫಸ್ಟ್ ಇನ್ನಿಂಗ್ ಸ್ಕೋರ್ ಬಂದು 288 ಫಸ್ಟ್ ಇನ್ನಿಂಗ್ ಸ್ಕೋರ್. ಸೊ ಬೆಟರ್ ಫಸ್ಟ್ ಇನ್ನಿಂಗ್ಸ್ ಇಫ್ ಇಂಡಿಯಾ ಒನ್ ದ ಟಾಸ್ ಚೂಸ್ ಟು ಬ್ಯಾಟ್ ಫಸ್ಟ್. ಆ್ಯಂಡ್ ಬೆಟರ್ ಅನ್ಕೋತೀನಿ ಇಂಡಿಯಾ ಗೆದ್ದು ಬ್ಯಾಟಿಂಗ್ ತಗೊಂಡ್ರೆ ಏನು ಗೊತ್ತಾ, ಈಗ ಆಲ್ರೆಡಿ ಬಾಲರ್ಸ್ಗಳು ತಗೊಂಡ್ರೆ ನನ್ನ ಒಂದು ಪ್ಲೇಯಿಂಗ್ ಲೆವೆನಲ್ಲಿ ಹರ್ಷದೀಪ್ ಸಿಂಗ್ ಅಂತ ಬರ್ತೀವಿ, ಹರ್ಷದೀಪ್ ಸಿಂಗ್, ಮೊಹಮ್ಮದ್ ಶಮಿ, ಹಾರ್ದಿಕ್ ಪಾಂಡ್ಯ ಆ್ಯಂಡ್ ಇವರೆಲ್ಲ ಆಲ್ರೆಡಿ T20 ಮ್ಯಾಚಸ್ಗಳು ಆಡ್ಕೊಂಡ್ಬಂದಿದ್ದಾರೆ. ಅವ್ರಿಗೆ ಆಲ್ರೆಡಿ ಅಭ್ಯಾಸ ಇದೆ. ಆ್ಯಂಡ್ ಇನ್ನೊಂದು ಹೇಳ್ಬೇಕು ನಿಮಗೆ, ಇದಕ್ಕಿಂತ ಮುಂಚೆ ನಮ್ಮ ಇಂಡಿಯಾದು ಏಷ್ಯನ್ ಕಂಟ್ರೀಸ್ಗಳ್ದು ಇಂಡಿಯಾನು ಸೇರಿ ನಮ್ಮದೆಲ್ಲ ಸ್ಪಿನ್ ಟ್ರ್ಯಾಕ್, ಆಲ್ಮೋಸ್ಟ್ ಆಲ್ ಸ್ಪಿನ್ನಿಗೆ ಪ್ರಿಫರೆನ್ಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ಬೇರೆ ಕಂಟ್ರೀಸ್ಗಳು ಅದೆಲ್ಲ ಫಾಸ್ಟ್ ಟ್ರ್ಯಾಕ್, ಫಾಸ್ಟ್ ಬಾಲರ್ಸ್ಗಳಿಗೆ. ನೀವು ಎಕ್ಸಾಂಪಲ್ ತಗೊಂಡ್ರೆ ನ್ಯೂಜಿಲ್ಯಾಂಡ್ ಆ್ಯಂಡ್ ಸೌತ್ ಆಫ್ರಿಕಾ, ಇಂಗ್ಲೆಂಡ್, ಆಸ್ಟ್ರೇಲಿಯಾ ಇವರೆಲ್ಲ ಹೋದಾಗ ನೋಡಿ ನಾವು ಫಾಸ್ಟ್ ಬಾಲರ್ಗಳು ಮೇನ್ ಪ್ರಿಫರೆನ್ಸ್ ಕೊಡ್ತೀವಿ. ತಗೊಂಡ್ರೆ ಒಂದು 4 ಜನ ಫಾಸ್ಟ್ ಬಾಲರ್ಸ್, ಒಬ್ಬ ಸ್ಪಿನ್ನರ್ ಇರ್ತಾರೆ. ಈ ಆಸ್ಟ್ರೇಲಿಯಾ ಸೀರೀಸಲ್ಲಿ ಹಂಗೆಲ್ವಾಗಿದ್ದು 4 ಜನ ಫಾಸ್ಟ್ ಬಾಲರ್ಸ್, 3 ಜನ ಫಾಸ್ಟ್ ಬಾಲರ್ಸ್, 2 ಸ್ಪಿನ್ನರ್ಸ್ಗಳಿದ್ರು. ಸೊ ಅದೇ ರೀತಿ ನಮ್ಮ ಇಂಡಿಯಾಗೆ ಬಂದಾಗ ಸ್ಪಿನ್ ಪ್ರಿಫರೆನ್ಸ್ ಜಾಸ್ತಿ ಇರುತ್ತೆ. ಹಂಗಂತ ಆಲ್ಮೋಸ್ಟ್ ಆಲ್ 3 ಪೇಸರ್ಸ್ಗಳು ಬೇಕೇ ಬೇಕು. ಸೊ ಅದರಿಂದಾಗಿ 2 ಸ್ಪಿನ್ನರ್ಸ್ ಇಲ್ಲ 3 ಜನ ಮಧ್ಯದಲ್ಲಿ ಯಾರೋ ಪಾರ್ಟ್ ಟೈಮ್ ಬೌಲರ್ ಸ್ಪಿನ್ನರ್ಗಳು ಆ ಥರ ಇಟ್ಟಿರ್ತಾರೆ. ಆ್ಯಂಡ್ ಬೇರೆ ಓವರ್ಸೀಸ್ ಪ್ಲೇಯರ್ಸ್ ಮೀನ್ಸ್ ಔಟ್ ಆಫ್ ಅವರ್ ನೇಷನ್ಸ್, ನಮ್ಮ ಏಷ್ಯನ್ ಕಂಟ್ರೀಸಿಂದ ಆಚೆ ಬಂದು ಆಡ್ತಿರೋ ಟೀಮ್ಗಳು, ಅದು ಹೇಳಿದ್ನಲ್ಲ, ಇಂಗ್ಲೆಂಡ್, ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್, ಸೌತ್ ಆಫ್ರಿಕಾ ಆ್ಯಂಡ್ ETC ಟೀಮ್ಸ್, ಅವ್ರುಗಳೆಲ್ಲ ಸಿಕ್ಕಾಬಟ್ಟೆ ಹೋಮ್ವರ್ಕ್ ಮಾಡಬೇಕಾಗುತ್ತೆ, ಸಿಕ್ಕಾಬಟ್ಟೆ. ಆ್ಯಂಡ್ ನಾವು ಅಲ್ಲಿಗೆ ಹೋದಾಗ ನಾವು ಸಿಕ್ಕಾಬಟ್ಟೆ ಹೋಮ್ವರ್ಕ್ ಮಾಡಬೇಕಾಗತ್ತೆ. ಬಟ್ ನಾವು ಏಷ್ಯನ್ ಕಂಟ್ರೀಸ್ಗಳಲ್ಲಿ ನಿಮ್ಗೆ ಹೇಳಿದ್ನಲ್ಲ, ಅಲ್ಲಿ ಇರ್ಬೇಕಾದ್ರೆ ನಮ್ಗೆ ಯಾವ ಹೋಮ್ವರ್ಕು ಬೇಕಾಗಿತ್ತು. ಆ್ಯಂಡ್ ನಮ್ಮವ್ರಿಗೂ ಅಷ್ಟೇ, ಪಾಕಿಸ್ತಾನವ್ರಿಗೂ ಆಗಿರ್ಬೋದು, ಇದೆ ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಇಂಡಿಯಾ, ಶ್ರೀಲಂಕಾ, ಇಂಡಿಯಾನವೇ ಅವ್ರಿಗೆಲ್ಲ ಅಷ್ಟು ಸಿಕ್ಕಾಬಟ್ಟೆ ಹೋಮ್ವರ್ಕ್ ಬೇಕಾಗಿರಲ್ಲ. ಈ ಹೋಮ್ ಕಂಡೀಷನಲ್ಲಿ ಆಡ್ತಿರ್ಬೇಕಾದ್ರೆ, ಬಿಕಾಸ್ ಎಲ್ಲ ಆಲ್ಮೋಸ್ಟ್ ಆಲ್ ಸೇಮ್. ಶ್ರೀಲಂಕಾ ಅಂತೂ ಸೇಮ್ ಅಂತಲೇ ಅನ್ಬೋದು. ಆ್ಯಂಡ್ ಅದನ್ನೆಲ್ಲ ಬುಟ್ಟಿ ಹೇಳಕ್ಕೆ ಬಂದರೆ ನೆಕ್ಸ್ಟು ಸೀದಾ ಪ್ಲೇಯಿಂಗ್ 11ಗೆ ಬರೋಣ. ಸೊ ಪ್ಲೇಯಿಂಗ್ 11 ನಮಗೆ ಆಬ್ವಿಯಸ್ಲಿ ಕ್ಯಾಪ್ಟನ್ ರೋಹಿತ್ ಶರ್ಮಾ, ಜೈಸ್ವಾಲ್, ವಿರಾಟ್ ಕೊಹ್ಲಿ, ಶುಭ್ಮನ್ ಗಿಲ್, ಫಾರ್ ಅ ರೀಸನ್ ವೈಸ್ ಕ್ಯಾಪ್ಟನ್ ಅದರಿಂದ ಅಲ್ಲಿಗೆ. ಆ್ಯಂಡ್ ಜೈಸ್ವಾಲು ಬೇಕೇ ಬೇಕು. ಒಂದು ಲೆಫ್ಟ್ ರೈಟ್ ಕಾಂಬಿನೇಷನ್ ನಾನು ಸಿಕ್ಕಾಬಟ್ಟೆ ಇಷ್ಟಪಡ್ತೀನಿ. ಬಿಕಾಸ್ ಈಗ ರೀಸೆಂಟ್ ಡೇಸಲ್ಲೂ ವರ್ಲ್ಡ್ ಕಪ್ಪಲ್ಲಿ ರೋಹಿತ್ ಶರ್ಮಾ ಗಿಲ್ದು ಪರ್ಫಾರ್ಮೆನ್ಸ್ ಚೆನ್ನಾಗಿ ಬಂತು. ಬಟ್ ಹಾಗೆಲ್ಲ ನೋಡೋಕ್ಕೆ ಹೋದರೆ ಶಿಖರ್ ಧವನ್, ರೋಹಿತ್ ಶರ್ಮಾದ ಪಾರ್ಟ್ನರ್ಶಿಪ್ ಹೆಂಗೆ ಬರೋದು, ಲೆಫ್ಟ್ ರೈಟ್ ಕಾಂಬಿನೇಷನ್. ಸೊ ಅದರಿಂದಾಗಿ ನನಗೊಂದು ಲೆಫ್ಟ್ ರೈಟ್ ಕಾಂಬಿನೇಷನ್ ನಾನು ಇಷ್ಟಪಡೋದ್ರಿಂದ ಮೈ 11ನಲ್ಲಿ ರೋಹಿತ್ ಶರ್ಮಾ, ಜೈಸ್ವಾಲ್, ವಿರಾಟ್ ಕೊಹ್ಲಿ, ಶುಭ್ಮನ್ ಗಿಲ್, KL ರಾಹುಲ್, ರಿಷಬ್ ಪಂತ್, ಹಾರ್ದಿಕ್ ಪಾಂಡ್ಯ, ಜಡೇಜಾ, ಕುಲ್ದೀಪ್, ಶಮಿ ಆ್ಯಂಡ್ ಹರ್ಷದೀಪ್ ಸಿಂಗ್. ಇಲ್ಲಿ ಆಕಾಶ್ ಅಂತ ಬಂದ್ಬಿಟ್ಟಿದ್ದೀನಿ, ಅದಕ್ಕೋಸ್ಕರ ನನಗೆ ಫುಲ್ ಕನ್ಫ್ಯೂಸ್ ಆಯ್ತಿದೆ. ಸೊ ಇದಾಗಿದೆ ನನ್ನ 11. ನಿಮ್ಮ 11ನಲ್ಲಿ ಶ್ರೇಯಸ್ ಅಯ್ಯರ್ ಅವ್ರಿಗೆ ಚಾನ್ಸ್ ಕೊಡ್ತಿದ್ರು ಇಲ್ಲೋ ಅಂತ ಕೂಡ ಕಮೆಂಟ್ ಮಾಡ್ತೀನಿ. ಅಷ್ಟಾಗಿ ನನಗೆ ಶ್ರೇಯಸ್ ಅಯ್ಯರ್ ಅವರು ಈ ಇದರಲ್ಲಿ ಇವ್ರಿಗೊಂದು ಬೆಟರ್ ಪರ್ಫಾರ್ಮೆನ್ಸ್ ಇರೋದ್ರಿಂದ, ಆಲ್ರೆಡಿ ಇವರೆಲ್ಲ ಟೆಸ್ಟ್ ಮ್ಯಾಚಸ್ಗಳು ಆಡಿರೋರು, T20 ಆಡಿರೋರು. ಬಟ್ ಶ್ರೇಯಸ್ ಅಯ್ಯರ್ ಅವರು T20 ಸ್ಕ್ವಾಡಲ್ಲೂ ಇರಲಿಲ್ಲ, ಟೆಸ್ಟ್ ಸ್ಕ್ವಾಡಲ್ಲೂ ಇರಲಿಲ್ಲ. ಸೊ ಅದರಿಂದಾಗಿ ನಾನು ಅವ್ರನ್ನ ತಗೊಳ್ಳಿಲ್ಲ. ಬಟ್ ವರ್ಲ್ಡ್ ಕಪ್ಪಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು. ಅಂತ ಬಿಡಿ, ವರ್ಲ್ಡ್ ಕಪ್ ಏನಕ್ಕೆ ಹೇಳ್ತಾಯಿದ್ದೆ, ರೀಸೆಂಟ್ ಡೇಸಲ್ಲಿ ನಿಮ್ಗಳಿಗೆಲ್ಲ ಶ್ರೀಲಂಕಾ ಮೇಲೂ 7 to 6 months ಬ್ಯಾಕು ಇಂಡಿಯಾದವ್ರದ್ದು ಒಂದು ಸೀರೀಸ್ ನಡೆಸಿ ಅದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅಲ್ಲಿ ರೋಹಿತ್ ಶರ್ಮಾ ಅವರು ಹೈಯೆಸ್ಟ್ ರನ್ ಗೆಟರ್ ಆಗಿ ಮ್ಯಾನ್ ಆಫ್ ದಿ ಸೀರೀಸ್ ತಗೊಂಡ್ರು. ಅದು ಕೂಡ ಸೀರೀಸ್ ಗೆದ್ದುವ ಸೋತು ಮರ್ತೇ ಹೋಗ್ಬಿಟ್ಟೈತೆ, ನನಗೆ ಮರ್ತೋಗ್ಬಿಟ್ಟೈತೆ. ಬಿಕಾಸ್ ನಾವೆಲ್ಲ ಈ ಟೆಸ್ಟ್ ಮ್ಯಾಚ್ ಕಡೆ ಗಮನ ಕೊಟ್ವಲ್ಲ,
ಮೈಕ್ ಐತಲ್ವ ಮರ್ತೇ ಹೋಗಿದ್ದೀವಿ. ಸೊ ಆ್ಯಂಡ್ ಅದೆಲ್ಲ ಬುಟ್ಟಿ ಹೇಳಕ್ಕೆ ಬಂದರೆ ನಿಮಗೆ ಯಾವ ಪ್ಲೇಯರ್ ಫೇವ್ರೇಟ್ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಸೊ ನನಗೆ ರೋಹಿತ್ ಶರ್ಮಾ, ಬಟ್ RCB ಫ್ಯಾನ್. ಆ್ಯಕ್ಚುಲಿ ಮುಂಚೆ ನಾನು RCB ಫ್ಯಾನ್ ಇರಲಿಲ್ಲ. ಈಗೊಂದು 2 ಇಯರ್ಸ್ ಬ್ಯಾಕ್ ಮೇನ್ ರೀಸನ್ ನಾನು RCB ಫ್ಯಾನಾಗಿ ಬರೋದಕ್ಕೆ ನಮ್ಮ ಕರ್ನಾಟಕ ಟೀಮನ್ನು ಪ್ರೀತಿ ಇವಾಗ ನನಗೆ ಅರ್ಥ ಆಯಿತು. ಅದನ್ನು ಮುಂದಕ್ಕೆ IPL ಅಂತ ಬಂದಾಗ ಫುಲ್ಲು ಡೀಟೈಲಾಗಿ ಕೊಡ್ತೀನಿ. ಸೊ ಬೆಟರ್ ಆವಾಗಲೇ ಈಗ ಅದ್ರ ಬಗ್ಗೆ ಮಾತಾಡೋದು ಬೇಡ. ಆ್ಯಂಡ್ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನಿಮಗೆ ಒಂದು ಹೇಳಲೇಬೇಕು, ಒಂದು ಪ್ಲೇಯರ್ಗೆ ಸ್ಟಿಕ್ ಆನ್ ಆಗಿಬಿಟ್ಟು ಬೇರೆ ಪ್ಲೇಯರ್ ಅವರು ಚೆನ್ನಾಗಿ ಆಡಿದ ತಕ್ಷಣ ಅವ್ರಿಗೆ ಸಪೋರ್ಟು ಆ್ಯಂಡ್ ಅದನ್ನು ಸೆಲೆಬ್ರೇಟ್ ಮಾಡೋದು ನಿಲ್ಲಿಸ್ಬೇಡಿ. ದಯವಿಟ್ಟು ಎಲ್ಲ ಪ್ಲೇಯರ್ಗಳಿಗೂ ಸಪೋರ್ಟ್ ಕೊಟ್ಟು, ಈಗ ಮೇನಾಗಿ ನಡೆಯೋದೇ ಇಲ್ಲಿ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, KL ರಾಹುಲ್, ರಿಷಬ್ ಪಂತ್ ಮೀನ್ಸ್ ಆ್ಯಂಡ್ ಜಡೇಜಾ, ಇಷ್ಟಕ್ಕೂ ಹ್ಯಾಂಡ್ ಹಾರ್ದಿಕ್ ಪಾಂಡ್ಯ ಎಲ್ಲರಿಗೂ ಓಕೆ ಅವ್ರವ್ರ ಫ್ಯಾನ್ ಇದೆ ಮನ್ಸ, ಆ ಥರ ಹೇಳ್ತಾಯಿಲ್ಲ ನಾನು. ಬಟ್ ನಿಮ್ಮ ಒಂದು ಪ್ಲೇಯರ್ ಹೊಡೆದಾಗ ಮಾತ್ರ ಅಲ್ಲ, ಬೇರೆ ಪ್ಲೇಯರ್ಗಳು ಹೊಡೆದಾಗಲೂ ಅಷ್ಟೇ ಸಪೋರ್ಟಿವ್ ಆಗಿರಬೇಕು. ಇಟ್ಸ್ ಇಂಡಿಯಾ, ನಾಟ್ ಯುವರ್ ಪ್ಲೇಯರ್ ಟೀಮ್, ಓಕೆನಾ? ಸೊ ಎಲ್ಲ ಪ್ಲೇಯರ್ಗಳಿಗೂ ಸಪೋರ್ಟ್ ಕೊಡಿ. ಎಲ್ಲ ಪ್ಲೇಯರ್ಗಳು ಚೆನ್ನಾಗಿ ಹೊಡೆದಾಗ, ಚೆನ್ನಾಗಿ ಮಾಡಿದಾಗ ಸೆಲೆಬ್ರೇಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಪವರ್ ಸ್ಟಾರ್. ಇದು ಆಯ್ತಿರಂಗೆ 3 ಗಂಟೆ ಅಥವಾ 4 ಗಂಟೆ ಇನ್ನೊಂದು ವಿಡಿಯೋ ಬರುತ್ತೆ, ಒಂದು ಸ್ಪೆಷಲ್ ಟ್ರೈಲರ್. ಎಷ್ಟು ಜನಕ್ಕೆ ನಮ್ಮ ಇಂಡಿಯನ್ಸಿಗೆ ಗೊತ್ತೇ ಇಲ್ಲ ಅನ್ಕೋತೀನಿ, ನಮ್ಮ ಕರ್ನಾಟಕ ಅಂತ ನಮ್ಮ ಜನಕ್ಕೆ ಗೊತ್ತೇ ಇಲ್ಲ ಅನ್ಕೋತೀನಿ ಆ ವಿಡಿಯೋ, ಅದು ಟ್ರೈಲರ್. ಆ ಟ್ರೈಲರ್ ರಿವ್ಯೂ ಕೊಡೋಕೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್.